ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಒಂದು ಪ್ರಮುಖ ಭಾಷೆ. ಇದು ಪ್ರಪಂಚದ ಅತ್ಯಂತ ಹಳೆಯ ಜೀವಂತ ಭಾಷೆಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಅಧಿಕೃತ ಭಾಷೆಯಾದ ಕನ್ನಡವನ್ನು ಸುಮಾರು 5.7 ಕೋಟಿಗೂ ಹೆಚ್ಚು ಜನರು ಮಾತನಾಡುತ್ತಾರೆ. ಕನ್ನಡದ ಪ್ರಾಚೀನತೆ ಮತ್ತು ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಗುರುತಿಸಿ ಭಾರತ ಸರ್ಕಾರವು 2008ರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಎಂಬ ಸ್ಥಾನಮಾನವನ್ನು ನೀಡಿತು. ಕನ್ನಡದ ಲಭ್ಯವಿರುವ ಮೊದಲ ಪೂರ್ಣ ಪ್ರಮಾಣದ ಶಾಸನ ಹಲ್ಮಿಡಿ ಶಾಸನ, ಕ್ರಿಸ್ತಶಕ 450. ಕನ್ನಡದ ಮೊಟ್ಟಮೊದಲ ಲಭ್ಯವಿರುವ ಸಾಹಿತ್ಯ ಕೃತಿ ಅಮೋಘ ವರ್ಷನ್ ನೃಪತುಂಗನ ಕವಿರಾಜಮಾರ್ಗ, ಕ್ರಿಸ್ತಮಾರ್ಗ, ಕ್ರಿಸ್ತಶಕ 850. ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪುರಸ್ಕಾರವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ಒಟ್ಟು 8 ಬಾರಿ ನೀಡಲಾಗಿದೆ. ಇದು ದ್ರಾವಿಡ ಭಾಷೆಗಳಲ್ಲೇ ಅತಿ ಹೆಚ್ಚು. ಕನ್ನಡ ಸಾಹಿತ್ಯವು ಪಂಪ, ಪೊನ್ನ, ರನ್ನ, ರತ್ನತ್ರಯರು, ಬಸವಣ್ಣ, ಅಕ್ಕಮಹಾದೇವಿ, ಕುಮಾರವ್ಯಾಸ ಮತ್ತು ಆಧುನಿಕ ಯುಗದ ಕುವೆಂಪು, ಬೇಂದ್ರೆ ಮುಂತಾದ ಮಹಾನ್ ಕವಿಗಳಿಂದ ಸಮೃದ್ಧವಾಗಿದೆ. ಕನ್ನಡ ಲಿಪಿಯು ಅಶೋಕನ ಕಾಲದ ಬ್ರಾಹ್ಮಿ ಲಿಪಿಯಿಂದ ವಿಕಸನಗೊಂಡಿದೆ. ಇದನ್ನು ಕದಂಬ ಲಿಪಿಯ ರೂಪಾಂತರವೆಂದು ಪರಿಗಣಿಸಲಾಗುತ್ತದೆ. ಕನ್ನಡ ಅಕ್ಷರಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವ ಪುರಂದರದಾಸರು ತಮ್ಮ ಕೃತಿಗಳನ್ನು ಕನ್ನಡದಲ್ಲೇ ರಚಿಸಿದ್ದಾರೆ. ವಚನ ಸಾಹಿತ್ಯ ಮತ್ತು ಹರಿದಾಸ ಸಾಹಿತ್ಯವು ಕನ್ನಡದ ವಿಶಿಷ್ಟ. ನಮ್ಮ ಭಾಷೆಗೆ ಸರಿಸಾಟಿಯಾದ ಭಾಷೆ ಇಲ್ಲ, ನಮ್ಮ ನಾಡಿಗೆ ಸರಿಸಾಟಿಯಾದ ನಾಡಿಲ್ಲ. ಹೆಮ್ಮೆಯಿಂದ ಹೇಳಿ, ನಾವು ಕನ್ನಡಿಗರು. ನಮ್ಮ ಹೆಮ್ಮೆ ನಮ್ಮ ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದ್ದು. ಈ ಮಣ್ಣಿನ ಸೋಗಡೆ ಅಂಥದ್ದು.